ಹಾಯ್ ಫ್ರೆಂಡ್ಸ್, ಬನ್ನಿ ಬನ್ನಿ. ಈಗ ಒಬ್ಬ ಬರ್ತಾನೆ. ಹೆಸರು ಆನೆ ಸಿಗುತ್ತಾ? ಸ್ವಲ್ಪ ನಾಚಿಕೆ ಸ್ವಭಾವದ ಹುಡುಗ. ಇದೆಲ್ಲ ವಿಡಿಯೋ ಎಲ್ಲ ಹಾಕಿದ್ರೆ ಅಷ್ಟೇ. ಮಿಡ್ಲ್ ಆರ್ಡರ್ ಬ್ಯಾಟ್ ಏನಿಲ್ಲ. ಹೇಳು ಹೆಂಗಿದೆ ಹೋಗ ಎಕ್ಸೈಟ್ಮೆಂಟ್ ಹೆಂಗಿದೆ? ಮೈಸೂರಿಗೆ ಹೋಗಕ್ಕ ಅಲ್ಲ ಅವನು ಹಿಡ್ಕೊಂಡಂಗೆ ಬ್ರೋ, ಬೇಜಾರು ಮಾಡಬೇಡಿ, ತಿನ್ನಲ್ಲ. ಅಲ್ಲ, ನಮಸ್ತೆ ಮಾಡೋರು. ಸೊ ಕೂರ್ಗ್ ಬಸ್ ಟೀಮು ಆನೆದು ಪ್ರೋಗ್ರಾಮ್ ಶೂಟ್ ಮಾಡೋಕ್ಕೆ ಬಂದಿದೆ ಮೈಸೂರಲ್ಲಿ. ಕ್ಯಾಮರಾಮ್ಯಾನ್ ವಿಜಯ್ ಅವರಿದ್ದಾರೆ, ಹಾಗೆ ಆ್ಯಂಕರ್ ಕಿಶೋರ್ ಅವರಿದ್ದಾರೆ. ಇಳಿದು ಊಟ ಮಾಡೋಕ್ಕೆ ಅಂತ ಮೆಲ್ಲೆ ನೋಡಿ ಹೆಂಗೆ ಬರ್ತಾರೆ ತಟ್ಟೆ ಇಟ್ಕೊಂಡು. ಒಂದೊಂದು ಮುತ್ತುಗಳು. ಒಂದೊಂದು ಮುತ್ತುಗಳು. ನೀನು ಫಸ್ಟ್ ಇವತ್ತು ನಾವು ಜೋರು ತಿಪ್ಪೇಸ್ವಾಮಿ ಅಂತ ಒಂದು ಮೂವಿಗೆ ರಿವ್ಯೂ. ತಿಪ್ಪೇಸ್ವಾಮಿನ ತಿಪ್ಪೇಸ್ವಾಮಿ ಎಸ್, ಎಲ್ರಿಗೂ ನಮಸ್ಕಾರ. ಕೂರ್ಗ್ ಬಸ್ ವ್ಲಾಗ್ಸಿಗೆ ಸ್ವಾಗತ. ಸೊ ಇವತ್ತು ಕೂರ್ಗ್ ಬಸ್ ಟೀಮ್ ಏನು ಮಾಡ್ತಿದೆ ಅಂತ ಅನ್ಕೊಳ್ತಾ ಇದ್ದೀರಾ? ನೋಡ್ತಾ ಇರಿ, ಗೊತ್ತಾಗುತ್ತೆ. ಸೊ ಕೂರ್ಗ್ ಬಸ್ ಟೀಮ್ ಒಂದು ಪ್ಲೇಸಿಗೆ ಹೊರಟಿದೆ. ಅದೇನು ವಿಷಯ ಅನ್ನೋದನ್ನ ಮುಂದೆ ನಿಮಗೆ ಹೋಗ್ತಾ ತಿಳಿಸ್ತಾ ಹೋಗ್ತೀವಿ. ನಮ್ಮ ಜಗದೇಕ ಮಲ್ಲ ಎಜಾಸ್ ಆಲ್ರೆಡಿ ಎಲ್ಲ ಎಕ್ವಿಪ್ಮೆಂಟ್ಸ್ ಜೊತೆ ರೆಡಿ ಆಗಿದ್ದಾನೆ. ಆ್ಯಂಡ್ ನಮ್ಮ ಕಿಶೋರ್ ಕೂಡ ಫುಲ್ ಸ್ವಾಗಲ್ಲಿ ಹೊರಟು ಬರ್ತಾ ಇದ್ದಾನೆ. ದೂರ ಹೊರಟಿದ್ ಕಿಶೋರ್? ಮಡಿಕೇರಿ ಸಾಕೊಂಡು ಮೈಸೂರು ಹೋಗುವಂತ. ಓಕೆ. ಹಾಯ್ ಫ್ರೆಂಡ್ಸ್, ಬನ್ನಿ ಬನ್ನಿ. ಈಗ ಒಬ್ಬ ಬರ್ತಾನೆ. ಅವನು ಪ್ರಳಯ ಅಂತಕನ ಆಗ್ಲೇ ಇಂಟ್ರೊಡ್ಯೂಸ್ ಮಾಡಿಸಿದ್ದೀನಿ. ಎಲ್ಲಿಗೆ ಹೊರಟಿದ? ಮೈಸೂರಲ್ಲ, ಏನ್ ನೋಡಕ್ಕೆ? ದಸರಾ. ಜಾಲಿ. ದಸರಾ ಆನೆ ಸಿಗುತ್ತಾ? ಸ್ವಲ್ಪ ನಾಚಿಕೆ ಸ್ವಭಾವದ ಹುಡುಗ, ಕೂರ್ಗ್ ಬಸ್ದು ಓನರ್. ಕೊಡಗಿಂದ ಹೋಗಿ ಇದೆ ಅಂತ ಹೇಳಿದ್ರೆ ಆನೆ ಸಿಗ್ಲೇಬೇಕು. ಎಜ್ಜಸ್ಗಾದ್ರೆ ಆನೆ ತೋರ್ಸಕ್ಕಾಗಿ ಉಡ್ಕೊಂಡು ಹೋಗ್ಬೇಕು. ಎಸ್, ವಿಡಿಯೋ ನೋಡ್ತಾ ಇರಿ. ಹಂಗೆ ಮುಂದೆ ಹೋಗ್ತಾ ಪ್ರತಿಯೊಂದು ಅಪ್ಡೇಟ್ಸ್ ಕೂಡ ಕೊಡ್ತಾ. ಇನ್ನೊಂದು 2 ವಿಕೆಟ್ ಬರ್ಲಿಕ್ಕಿದೆ. ಹೌದು, ನೆಕ್ಸ್ಟ್ ಬ್ಯಾಟ್ಸ್ಮನ್ ಇನ್ನೊಬ್ಬ ಇದ್ದಾನೆ. ನಮ್ಮ ವಿಜಯ್ ಆನಕೊಂಡ ಬರ್ತಾರೆ, ಜಾಯ್ನ್ ಆಗ್ತಾರೆ. ವಿಜಯ್ ದೇವರಕೊಂಡನ್ ತಮ್ಮ ಅವನು. ವಿಜಯ್ ಆನಕೊಂಡ ಅಂತ ಫಾಲೋ ಮಾಡಿ. ಯಾರನ್ನ ನಮ್ಮನ್ನ ಫಾಲೋ ಮಾಡಿ ನಮ್ಮನ್ನ. ವಿಜಯ್ ಎತ್ತಾಕೊಳ್ತೀವಿ. ನೆಕ್ಸ್ಟ್ ಏನಾಗುತ್ತೆ ನೋಡೋಣ. ಯಜಾಸೇನು ಹೇಳಕ್ ಹೊರಟ. ಇದೆಲ್ಲ ವಿಡಿಯೋ ಎಲ್ಲ ಹಾಕಿದ್ರೆ ಅಷ್ಟೇ. ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ವಿಜಯ್ ಅನಕೊಂಡ ಆಚೆ ಬಾ ಮರಿಯಾ. ಅಣ್ಣ ಬಂದ. ನಮಸ್ಕಾರ ದೇವರು. ಬ್ಯಾಟ್ಸ್ಮನ್ ವಿಜಯ್ ಅನಕೊಂಡ. ಏನಾರು ಹೇಳು ಮರಿಯಾ. ನೋಡ ಡ್ರೀಮ್ ಆಗಿ ಬಂದಿರೋದು ಹುಡುಗಿ ನೋಡಕ್ ಹೋಗ್ತಿರೋದು ಆನೆ ನೋಡಕ್ಕೆ. ಆನೆ ನೋಡಕ್ ಅಂಗಡಿಲ್ಲ ಬಿಡಿ, 6 ವಾರದಿಂದ ಕಾಯ್ತಿದ್ದೀನಿ ಹೇರ್ ಕಟ್ ಮಾಡ್ಲಿಕ್ಕೆ. ಅವನಿಗೆ ಹುಡುಗಿ ನೋಡ್ತಾ ಇದ್ದೀನಿ ನೆನ್ನಿಂದ. ಇಲ್ಲ ನಮ್ಮ ಅಂಚೆ ನಂದು ಶೂಟ್ ಉಂಡು. ಅಂಚೆ ನೀ ಪೋಂದಿಲ್ಲ ತೂಕ ಎಂಚ ಬರ್ಪುನೊಂದು ಲಾಸ್ಟಿಗೆ ಔಟ್ಪುಟ್ ನೋಡ್ತೀರ. ಓಕೆ, ಮಾತಾಡ್ಸ್ ಮಾರಿ. ಹೇಳು ಬ್ರೋ. ನಾನಿಲ್ಲ. ಎಂತಾದ್ರೆ ಹೇಳು ಹೆಂಗಿದೆ ಹೋಗ ಎಕ್ಸೈಟ್ಮೆಂಟ್ ಹೆಂಗಿದೆ? ಮೈಸೂರಿಗೆ ಹೋಗಕ್ಕ ಮಂಚಿ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಆನೆ ನೋಡ್ಲಿಕ್ಕೆ ಹೋಗ್ತಿದ್ದೀವಿ. ಹೇಗಾದ್ರೆ ಆನೆ ನೋಡ್ಲಿಕ್ಕೆ ಹೋಗ್ತಿದ್ದೀವಿ ಅಂತ ಅನ್ಸುತ್ತೆ. ಹೀಗೆ ಭೀಮಾ ನೋಡಕ್ ಭೀಮಾ ಹಾಗೆ. ಓಕೆ, ಯಾವ ವಿಮಾನ?
ಮಾಸ್ಕ್ ಭೀಮ ಅಲ್ಲ. ನೀವು ವಿಜಯ್ ಅಲ್ಲ. ಆ ಭೀಮ ಅಲ್ಲ, ಆನೆ ಭೀಮ. ಓಕೆ ಶುಂಠಿಗೊಪ್ಪ ದಾಟಿ ಹೋಗ್ತಾ ಇದೀವಿ. ನೆಕ್ಸ್ಟ್ ಹೊಟ್ಟೆಪಾಡು ನೋಡ್ಬೇಕು ಎಲ್ಲಿಂದ. ಆಕ್ಚುಲಿ ನಮ್ಮ ಮೈನ್ ಎಂಡ್ ಒಂದು ಮಿಸ್ ಆಗಿದೆ. ಚೆರಿಯ ಮನೆ ಆರೋಗ್ಯ ಸಮಸ್ಯೆಯಿಂದ ದೊಡ್ಡ ಸಮಸ್ಯೆ. ಲೂಸ್ ಮೋಷನ್ ಆಗಿರೋದು ಅವಳಿಗೆ. ದೇವರೇ ಬರೋದಿದ್ದು ಒಳದಾಯ್ತು. ಎಷ್ಟು ಗಂಟೆಗೆ ಎದ್ದೆ? ಪ್ರೀವಿಯಸ್ ಡೇ 5 ಕಾಲು. 5 ಕಾಲು. ನೀನ್ ಎಷ್ಟು ಗಂಟೆಗೆ ಎದ್ದ? 6 ಗಂಟೆ. ನೀನ್ ಎಷ್ಟು ಗಂಟೆಗೆ ಎದ್ದ ಕಿಶೋರ್? ನಾನು 5 ಗಂಟೆ. 5 ಗಂಟೆಗೆ ಎದ್ದು ಫಸ್ಟ್ ಕಾಲ್ ಎಜಾಜ್ ಫುಲ್ ರಿಂಗ್ ಆಗೋ ಗಂಟೆ ಕಾದ. ಆಮೇಲೆ ಕಟ್ ಮಾಡ್ದ. ನೆಕ್ಸ್ಟ್ ವಿಜಯ್ ಅವ್ರು ರಿಸೀವ್ ಮಾಡ್ತೀನಿ, ನಾ ಕಟ್ ಮಾಡಿದೆ. ನಿಮ್ಮ ಊರ್ ಬಗ್ಗೆ ಸ್ವಲ್ಪ ಹೇಳು ವಿಜಯ್. ಎಂತ ಇಲ್ಲ, ಏನಿಲ್ಲ. ನಮ್ಮ ಊರು ಅಂತ ಹೇಳಿದ್ರೆ ನಮಗೆ ಹೆಮ್ಮೆ ಮರೆ, ಅದ್ರ ಬಗ್ಗೆ ಹೇಳ್ಬೇಕು. ನಾಗೇಶ್, ನಾವು ಶುಂಠಿಗೊಪ್ಪ ಬಿಟ್ಟು ಬರ್ತಾ ಇದ್ದೀವಿ. ಅಭಿಮಾನಿಗಳೆಲ್ಲ ಇರ್ತಾರೆ ನೋಡು. ದೇವರನಿಗ್ಲು ಸೂಸೋ, ನಮ್ಮ ಸೂಸ್ರೋ ನೋಡಿದ ಜಾಗ ಇದು. ನಾವು ಬಿಟ್ಟು ಈಗ ಬರ್ತಾ ಇದ್ದೀವಿ ಸದ್ಯ. ಹೀಗೆ ಬೆಳಗ್ಗೆಯಿಂದ ಅಭಿಮಾನಿಗಳು ನಿರಂತರ. ಅಣ್ಣಗೆ ಆಫರ್ ಬೇಡ ಕಡೆ. ಸರಿ ಸರಿ ಆಯ್ತು. ತಿಂಡಿಯ ಸಮಯ. ನಮ್ಮ ಯಜಾಸ್ ಅವರು ಶ್ರೀಯುತರು ಬನ್ಸ್ ತಗೊಂಡಿದ್ದಾರೆ. ಕಿಶೋರು ಮೊಸರು ಅವಲಕ್ಕಿ ತಗೊಂಡಿದ್ದಾರೆ. ನಮ್ಮ ಮುಲ್ಲೇಟಿ ವಿಜಯ್ ಅವರು ಏನೋ ತಗೊಂಡಿದ್ದಾರೆ. ಆಯ್ತು ತಗೊಳ್ಳೋಣ, ತಿನ್ನೋಣ, ಬನ್ನಿ ಕೂತ್ಕೊಳ್ಳೋಣ. ಶುರು ಹೋಗಿದೆ ಕುಡಿತು ಬನ್ನಿ. ನಮ್ಮಿಬ್ಬರನ್ನ ಬಿಟ್ಟು ಬಿಟ್ಟು ಇವರಿಬ್ರು ಹೋಗಿಬ್ರು ನಾಷ್ಟ ಮಾಡ್ತಾ ಇದ್ದಾರೆ. ಎಂತ ಅವಸ್ಥೆ ಮಾರ. ಅಣ್ಣ ಬನ್ಸು ಯಜಸ್ ನೋಡಿದ್ರೆ ಇಲ್ಲಿ ಬನ್ಸು ಅಂತ ಕೇಳ್ಕೊಂಡೆ ಬಾಕಿ. ಹೇಳು ಬ್ರೋ. ಅವೊಂದು ಹಿಡ್ಕೊಂಡಂಗೆ ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಹೆಂಗಿದೆ ಸುಧಾಮಣ್ಣ ಟೇಸ್ಟ್? ಟೇಸ್ಟ್ ಚೆನ್ನಾಗಿದೆ. ಯಜಾಸ್ಸಿಗೊಂದು ಮೋಸ ಆಗೋಗಿದೆ. ದೊಡ್ಡ ಅನ್ಯಾಯ. ಬನ್ಸ್ ಕೇಳಿದ ಅವನು. 4 ಸತಿ ಕೇಳಿದ್ದಾನೆ. 4 ಬಂದಿತ್ತು. ಬಂದು ನೆಕ್ಸ್ಟ್ ಬಂದು 3 ಜನಕ್ಕೆ 3 ಬಂದು ಕೊಟ್ಟಿದ್ದು. ಉಳ್ಕೊಂಡಿದ್ದು ಒಂದು. ಹೌದಾ ಬ್ರೋ? ಅಳ್ತಾ ಇದ್ದಾನೆ. ಅದೆಲ್ಲಾದ್ರೂ ಹಾಕಿದೆ. ಕಿಶೋರಣ್ಣ ಹೆಂಚ ಟೇಸ್ಟ್. ಓಕೆ, ಹಿ ಲೈಕ್ಸ್ ಬಜ್ಜಿಲ್. ಕಿಶೋರಣ್ಣ ಬಜ್ಜಿಲ್ ಮಾಡ್ತಿದ್ದಾರೆ. ಮಂಜಾಳದ ಬಡಿ ಜಾಸ್ತಿ. ಎಸ್ ಗಾಯ್ಸ್, ನಾನೀಗ ಮಸಾಲೆ ದೋಸೆ ತಿನ್ನುವಂತ. ಬ್ರೋ ಬೇಜಾರು ಮಾಡಬೇಡಿ, ತಿನ್ನಲ್ಲ. ಎಲ್ಲ ಕಡೆ ಹಿಂಗೆ ಆಗುತ್ತೆ ಜಾಸ್ತಿ. ಕೇಳಿದಾಗ ಸ್ಮಾರ್ಟ್ ಬಾಯ್. ನಿನ್ನೆ ಏರ್ ಕಟ್ ಎಲ್ಲ ಮಾಡಿ ಹೋಟೆಲಲ್ಲಿ ಆದ್ರೂ ನಮಗೆ ಫಸ್ಟ್ ಕೊಡ್ತಾರೆ. ಮೊಸರು ಎಂತ ಕುಡಿದು ಬಿಟ್ಟು ಹೋಗೋರು. ಇದು ಅದು ಅದನ್ನೇ ಆಗ್ತಾ ಇರೋದು ವಿಜುವಲ್ ಇದು. ಅದಕ್ಕೆ ಯಜಸ್ ಸ್ಟೇಜಲ್ಲಿ ಇರೋದು ಕೈಯಲ್ಲಿ ಹಿಂಗೆ ಮಾಡ್ತಾನೆ. ಯಜಾಸಿಗೆ ಏನಾಯ್ತು? ಯಜಾಸಿಗೆ ಒಂದು ಬನ್ಸು ಕೇಳ್ದ, 2 ಬನ್ಸ್ ಇರುವಾಗ ಕೇಳ್ದ. ಹಂಗೆ ಹೇಳ್ಬಾರ್ದು. ನರೇಶನ್ ಬೇರೆ ಥರ ಇರ್ಬೇಕು. 5 ಬನ್ಸ್ ಇರುತ್ತೆ ಕೇಳ್ದ ಅಂತ ಹೇಳ್ಬೇಕು. ಶುರು 5 ಬನ್ಸ್ ಇರುವಾಗ ಕೇಳ್ದ. ಇವಾಗ ಕೇಳ್ಕೊಂಡೆ ಬಗ್ಗೆ ಅವ ಬಂದವ್ರಿಗೆಲ್ಲ ಕೊಟ್ಟು ಲಾಸ್ಟ್ ಬೇಜಾರಾಗ್ಲಿಲ್ಲ. ಆಂಟಿಗೆ ಕೊಟ್ಟಲ್ಲ, ಅದು ಬೇಜಾರಾಗಿದೆ. ಬೇರೆ ಕೊಟ್ಟಿದ್ರು ಬೇಜಾರಾಗ್ತಿದ್ದಿಲ್ಲ.
ಡೈಲಾಗ್ ಹೇಳೋದು ನೀನು ಹೆಂಗೆ ಚಾಪುಂಡು ಚಾಪುಂಡು ನೀವೇನ ನೀವು 6 ಬಾಲಿಗೆ ಕ್ಯೂರಿಯಾಸಿಟಿ ಬೇಡ ಮೈಸೂರಲ್ಲೋ ಗಲ್ಲಿ 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 ಹೋಗ್ತಿದೀವಿ ಆಯ್ತಾ. ಇದು ನಾವಿದ್ದ ಪಿ ಜಿ ರೀ. ಶ್ರೀ ಕರಿಯಪ್ಪ ಹಂಗೆ ಏನೋ ಕಂದಲೆ ಏನೋ 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 ಏನ್ ಸ್ಪಾಟ್ ಆಗಿದೆಯಲ್ಲಿ. ಇದು ಯಾವನ್ನ ಇರ್ಬೋದು, ಪ್ರಶಾಂತೋ ಇಲ್ಲ ಇವನು ಕಿಂಗ್, ಅವನೆಲ್ಲ ಬೇರೆ ಕಡೆ ಇರ್ತಾನೆ. ಭೀಮ ಅಭಿಮನ್ಯು ದ ಕ್ಯಾಪ್ಟನ್, ಇದಾದ ನಿದಾಂಬಾರಿ ಬರೋದು. ನೋಡ್ಬೋದು ಇಲ್ಲಿ ಶನಿ ಜೈನ ತಗೊಳ್ಳಿ. ಸೊ ಕೂರ್ಗ್ ಬಸ್ ಟೀಮು ಆನೆದು ಪ್ರೋಗ್ರಾಮ್ ಶೂಟ್ ಮಾಡೋಕ್ಕೆ ಬಂದಿದೆ ಮೈಸೂರಲ್ಲಿ. ಅಂದರೆ ದಸರಾಕ್ಕೆ ಬಂದ ಆನೆಗಳದ್ದು ಏನಿರುತ್ತೆ ದಿನನಿತ್ಯದ ರೊಟೀನ್ ಅನ್ನೋದ್ರ ಬಗ್ಗೆ
ಮಾಹಿತಿ ಶೂಟ್ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ ನಮ್ಮ ಕ್ಯಾಮರಾಮ್ಯಾನ್ ವಿಜಯ್ ಅವರಿದ್ದಾರೆ, ಹಾಗೆ ಆ್ಯಂಕರ್ ಕಿಶೋರ್ ಅವರಿದ್ದಾರೆ, ಜೊತೆಗೆ ನಮ್ಮ ಎಜಾಜ್ ಟ್ರೈಪಾಡ್ ಇಟ್ಕೊಂಡು ನಿಂತಿದ್ದಾರೆ. ನೋಡಿ ಇಲ್ಲಿ ಇದು ಧನಂಜಯ ಆನೆ ಅಂತೆ. ಧನಂಜಯ ಆನಕ್ಕೆ ಈಗ ಸ್ನಾನ ಮಾಡಿಸ್ತಾ ಇದ್ದಾರೆ. ಈಗ ಝೂಮಾಗಿ ತೋರಿಸ್ತೀನಿ ನೋಡಿ. ಇಲ್ಲಿ ಇದ್ದಾರಲ್ಲ ಬಾಸು, ಇವರು ನಮ್ಮ ಕ್ಯಾಪ್ಟನ್ ಅಭಿಮನ್ಯು. ಆ್ಯಂಡ್ ಇವರೆಲ್ಲ ಈಗ 9 ಆನೆಗಳು ನಮ್ಮಲ್ಲಿ ಮೈಸೂರಿಗೆ ಬಂದಿದ್ದಾವೆ. ಸೊ ಅವುಗಳದ್ದು ವಿಜುವಲ್ಸ್ಗಳನ್ನ ನೀವು ನೋಡ್ತಾ ಇದ್ದೀರಾ. ದ ಕಿಂಗ್ ಅಭಿಮನ್ಯು. ಭೀಮನ್ ಬಗ್ಗೆ ಶೂಟ್ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಏಕಲವ್ಯ ಆನೆ. ಆ್ಯಂಡ್ ಇದು ಮಹೇಂದ್ರ ಆನೆ. ಇದು ನಮ್ಮ ಮಹೇಂದ್ರ ಆ್ಯಂಡ್ ಇದು ನಮ್ಮ ಏಕಲವ್ಯ. ಆ್ಯಂಡ್ ಇಲ್ಲಿದ್ದಾಳಲ್ಲ, ಇವಳು ಲಕ್ಷ್ಮಿ. ಅಂಬಾರಿ ಹೊರಬೇಕಾದ್ರೆ ಪಕ್ಕದಲ್ಲೇ ಇರ್ತಾಳೆ ಅಭಿಮನ್ಯದು. ಆ್ಯಂಡ್ ಇವನು ನಮ್ಮ ಭೀಮ, ಬಾಸ್ ಭೀಮ. ಏನಾಯಿತು ಅಂತ ಹೇಳಿದ್ರೆ, ನಾವು ಹಿಂಗೆ ಮೈಸೂರು ಪ್ಯಾಲೇಸಲ್ಲಿ ಆನೆ ಶೂಟಿಗೆ ಬಂದಿರೋ ಟೈಮಲ್ಲಿ ನಮ್ಮಿದ್ದಾನೆಂತಾರೆ ಅದು ಮಕ್ಕಳದು ಊಟ ಮಾಡೋಕ್ಕೆ ಅಂತ ಮೆಲ್ಲೆ ನೋಡಿ ಹೆಂಗೆ ಬರ್ತಾರೆ ತಟ್ಟೆ ಇಟ್ಕೊಂಡು ಒಂದೊಂದು ಮುತ್ತುಗಳು. ಹಾಕ್ಸ್ಬಿಡಿ ನೋಡ್ರಿ, ಮಕ್ಳಿಗೆ ಬಿಸಿ ಊಟ ಅಂತ ಮಾಡಿದ್ರೆ ನಮ್ಮ ಮೆಜಾಸು. ಫೋಕಸ್ ಅಲ್ಲೂ ನ್ಯೂಸಲ್ಲಿ ಫೋಕಸ್ಸು, ಇಲ್ಲೂ ಫೋಕಸ್ಸು. ಇದು ನನ್ನ ಪಾಲು, ಇದು ಸುಧಾಮನ್ ಪಾಲು. ತಗೊಳ್ತೀನಿ ಮೇಡಮ್ ಅವೆಲ್ಲ. ಇದು ವಿಜಯ್ ಮೂಳೆ ಆಗಿದ್ದೀನಿ. ನೀವು ಕೂತ್ಕೊಳ್ಳಿ ಮೇಡಮ್. ಬೆಳ್ಳಕ್ಕೆಲ್ಲ ಹಾನೆ ಕಣ ಮ್ಯಾನ ತಿನ್ನಲೆ ಬತ್ತಲೆ ಕಣ ಜೋಳಿಗೆ ಕಣ
6th. ನೀನು ನೀನು ಅಂಜಲಿ ನೀವು 5, ನೀವು 9, ನೀನು 4ನೇ. ನಿನ್ನ ಹೆಸರು? ನೀನು ಯಾವ ಆನೆ ನೋಡಿದ್ಯಾ? ನಿನ್ನ ಆನೆ ಫೇವ್ರೇಟ್ ಯಾವುದು ಇರೋದ್ರಲ್ಲಿ? ಆನೆ ಲಕ್ಷ್ಮಿ ನಿನ್ನ ಫೇವ್ರೇಟಾ? ನಿಮ್ಮದು ಅಭಿಮನ್ಯು. ನಿಂದು ಅಂಜಲಿದು? ನಿಂದು ಅಭಿಮನ್ಯು. ನಿಂದು ಕ್ಯಾಪ್ಟನ್. ನಿಂದು ಭೀಮ ಯಾರಿಗೆಲ್ಲ ಇಷ್ಟ? ಹಾಂ, ಯಾಕೆ ಹಂಗೆ? ನೀವು ಅಭಿಮನ್ಯು ಅಂದರೆ ತುಂಬ ಇಷ್ಟನಾ ನಿಮಗೆ? ಅರ್ಜುನನ್ ನೆನಪಿದೆಯಾ ನಿಮಗೆಲ್ಲ? ಅರ್ಜುನನ್ ಏನು ಅನಿಸುತ್ತೆ? ಒಳ್ಳೆಯನೇ ಅಲ್ವಾ? ಸತ್ತೋಗ್ಬಿಟ್ನಲ್ಲ ಪಾಪ, ಹೌದಲ್ವಾ? ಅಭಿಮನ್ಯು ಮತ್ತು ಅರ್ಜುನ್ ಜೊತೆಗಿರ್ತಾ ಇದ್ರಾ? ಹಾಂ. ಇವ್ರದ್ದು ಅಭಿಮನ್ಯುದು ಮಾವತನ ಹೆಸರು ವಸಂತಣ್ಣ ಅಲ್ವಾ? ವಸಂತ ಅವ್ರ ಮಕ್ಳು ಯಾರು ಇದ್ದೀರಾ ಅಲ್ಲಿ? ಹೌದು, ನೀವಿಬ್ರು ವಸಂತ ಅಣ್ಣನ ಮಕ್ಕಳಾ? ಹಂಗೆ ಅಭಿಮನ್ಯು ಕಂಡ್ರೆ ತುಂಬ ಇಷ್ಟ. ಏನು ಅಭಿಮನ್ಯು ಏನೇನು ಮಾಡ್ತಾ ಇರ್ತಾನೆ ನಿಮಗೆ? ಅಂದರೆ ನೀವು ನೋಡ್ಕೊಳ್ತಾ ಇರ್ತಾರಲ್ಲ ಅಪ್ಪನ ಜೊತೆ ಆ ಟೈಮ್? ಹೌದಾ? ಓಹೋ. ನೀವೆಲ್ಲ ಆಟ ಆಡಿಸ್ತೀರಾ ಅಭಿಮನ್ಯುನ? ನಿಮ್ಮ ಮಾತೆಲ್ಲ ಕೇಳ್ತಾನ? ಹೌದಾ? ಅಪ್ಪ ಇದ್ರೆ ಮಾತ್ರ ಕೇಳುತ್ತೆ, ನೀವೇ ಹೋಗಿ ಆಟ ಆಡ್ಸಲ್ಲ? ಆಗಲ್ಲ. ಆನೆ ಸ್ನಾನ ಮಾಡಿಸೋದೆಲ್ಲ ಮಾಡಿಸ್ತಾ ಇರ್ತೀರಾ? ಸಾಂಗ್ ಕೇಳ್ದ? ಹಾಂ, ಇವ ವಸಂತ ಅವ್ರ ಮಗ ಅಂತೆ. ಅವಳು ಹಿಂದೆ ಇದ್ದಾರಲ್ಲ, ಅವರು ಸಹ ವಸಂತ ಅವ್ರ ಮಗಳು. ಇನ್ನೊಬ್ರು ಲಕ್ಷ್ಮಿ ಯಾರೋ ಫೇವ್ರೇಟ್ ಇದ್ರಲ್ಲ, ಲಕ್ಷ್ಮಿದು ಅವ್ರದ್ದು ಮಾವತನ ಹೆಸರೇನು? ಸಣ್ಣಪ್ಪ. ನೀವು ಯಾವ ಆನೆ ನೋಡ್ಕೋತೀರಾ? ನಿಮ್ಮಪ್ಪ ಯಾವ ಆನೆ ನೋಡ್ಕೋತಾರೆ? ತಾತ ಯಾವ ಆನೆ ನೋಡ್ಕೋತಾರೆ? ಅಭಿಮನ್ಯು. ಕಾವಡಿ. ಅವರು ಹಿಂದೆ ಅವ್ರದ್ದು? ಹಾಂ ಹಾಂ. ಅಂಜಲಿದು? ಹಾಂ ಹಾಂ ಹಾಂ.
ಒಳ್ಳೆ ಕ್ಯಾಂಪ್ನಿಂದ ಒಬ್ಬ ಇದ್ರೆ ಬಾಕಿ ಎಲ್ಲ ಮಬ್ಬಿ ಕೊಡೋರು. ಈಗ ಏನ್ ಮಾಡ್ತೀನಿ ನಿಮಗೆ ಆಡ್ತೀರಾ? ಯಾವ ಹಾಡು? ಎಲ್ಲ ಆಡ್ತೀವಲ್ಲ, ಬೇಕಾದ್ರೆ ಆಡ್ತೀವಲ್ಲ, ಮಿಸ್ ಆಗ್ಬಾರ್ದು. ಶುರು ಮಾಡೋದಾ? ರೆಡಿಯಾ? ಶುರು ಮಾಡೋಣ ಬನ್ನಿ. ಹಾ ನನಗೆ ಆಡಕ್ ಬರೋದಿಲ್ಲ. ಅಡ್ಡಲ್ಲ ಮರಲು ಗಂಟಲ ಗಂಟೆ ಆರೆ ಅಂಬುವಿಗೆ ಆರೆ ಮುತ್ತೈಗಳು ಮುತ್ತಿಗಟ್ಟಿ ಸೇಬು ಆಡಲು ಸೊಳ್ಳೆ ಗಂಟೆ ಕೊಲೆ ನೀರಿನ ಕುಡಿದಿನ ಕೊಲೆ ನೀರಿನ ಕುಡಿದಿನ ಕೊಲೆ ನೀರಿನ ಕುಡಿದಿನ ಕೊಲೆ ನೀರಿನ ಕುಡಿದಿನ ನೇರವು ಸಗಣವು ಸೊಳ್ಳೆವು ನೇರವು ಅಣ್ಣ ಹುಟ್ಟಿರಲು ನೋಡನೆ ಕಾಯಿ ಹುಟ್ಟಿರಲು ನೋಡನೆ ಅಣ್ಣ ಹುಟ್ಟಿರಲು ನೋಡನೆ ಕಾಯಿ ಹುಟ್ಟಿರಲು ನೋಡನೆ ನೇರ ಅಣ್ಣ ಹಾಕಿದ್ದು ಸಗಣೆ ಅಣ್ಣ ಹುಟ್ಟಿಸಿದ್ದು ನೇರ ಅಣ್ಣ ಹಾಕಿದ್ದು ಸಗಣೆ ಅಣ್ಣ ಕಾಡುವೇರ ಅಣ್ಣನ ಕಾಲುಗಳು ಮಗ ಬದುಕಿನೋ ಕಾಡುವೇರ ಅಣ್ಣನ ಕಾಲುಗಳು ಮಗ ಬದುಕಿನೋ ಗಣೆ ಮತ್ತಿಗೆ ಮಟ್ಟವಿದು ಜೇನು ಮರದ ಕೊಕ್ಕಿ ಹಾಕಿ ಗಣೆ ಮಟ್ಟಿಗೆ ಮಟ್ಟವಿದು ಜೇನು ಮರದ ಕೊಕ್ಕಿ ಹಾಕಿ ಜೇನು ತೋಟ ಅಡ್ಡ ಜೇನು ಮರದ ಕೊಕ್ಕಿ ಹಾಕಿ ಕೂಣಿ ಪಾತ್ರ ಅಳಕ ಬದ ಸೀಲ ಮುಟ್ಟುಗಾರಿನ ಕೂಣಿ ಪಾತ್ರ ಅಳಕ ಬದ ಸೀಲ ಮುಟ್ಟುಗಾರಿನ ಬಳ್ಳ ತೊಡಲು ಹಾನೆಗಣ ಮ್ಯಾಣತ್ನಲ್ಲಿ ಬತ್ತಗಣ ಬಳ್ಳ ತೊಡಲು ಹಾನೆಗಣ ಮ್ಯಾಣತ್ನಲ್ಲಿ ಬತ್ತಗಣ ಮ್ಯಾಣ ತಿಂದು ಆತಗಣ ತಗುದು ಬತ್ತದೆ ಓಡುನ ಮ್ಯಾಣ ತಿಂದು ಆತಗಣ ತಗುದು ಬತ್ತದೆ ಓಡುನ ಬಿಲ್ಲು ಜೋಳಿಗೆ ಎತ್ತನ ಬಂದರೆ ಅಳ್ದು ಹಿಡಿದುನ ಬಿಲ್ಲು ಜೋಳಿಗೆ ಎತ್ತನ ಬಂದರೆ ಅಳ್ದು ಹಿಡಿದುನ ಬಿದಿರು ತರಕ ಕತ್ತರಿ ಮಾಡಿ ಕಾಡೊಳಗೆ ಓಡುನ ಬಿದಿರು ತರಕ ಕತ್ತರಿ ಮಾಡಿ ಕಾಡೊಳಗೆ ಓಡುನ ಅಣ್ಣ ಸುಂದ ಬಂದರೆ ಸುಮ್ಮನೆ ಹೋಗಿ ಕೂರುನ ಅಣ್ಣ ಸುಂದ ಬಂದರೆ ಸುಮ್ಮನೆ ಹೋಗಿ ಕೂರುನ. ಹೇಳಿದ್ರೆ ನನಗೆ ಒಂದು ಕಾಡು ಒಂದು ಕೇಳುದು, ನೇರ ಒಂದು ಕೇಳುದು. ಈಗ ಎಂತ ಹಂಗೆಂದ್ರೆ ನೇರಳನ್ನು ಬಿಡಿಸ್ಕೊಂಡು ತಿನ್ನೋದು ಇದ್ದ ನೇರಳನ್ನ ನಂಗ ಕೊಡುನೆ ಕೊಡುತ್ತವಾರ ನಾರಗಾಸರು ತೋಡು ನಂಗ ತಿಂದೋಡು ಬದುಕಿದವಾರು ನಂಗ ತಿಂದೋಡು ಬದುಕಿದವಾರು. ಚೆನ್ನಾಗಿ ಇದು ನನಗೆ ಅರ್ಥ ಆಯ್ತು. ಏನ್ ಗೊತ್ತಾ, ಏನ್ ಇದು ಬಂತು ಅಂತ ಹೇಳಿದ್ರೆ, ಇನ್ನೊಂದು ಬಿದಿರ ಕೊಡೋದ್ರೆ ಬಿದಿರ ಗುಡಿಸಲು ಕಟ್ಕೊಂಡು ಬರ್ತದೆ, ಕರೆಕ್ಟಾ? ಇನ್ನೊಂದು ತೋಡು ನೀರು ಕುಡಿಯೋದು ಅಂದ್ರೆ ಇಲ್ಲಿ ತೋಡಲ್ಲಿ ಬಂದ ನೀರನ್ನೇ ಕುಡಿಯೋದು, ಪೈಪ್ ನೀರು ಈಗ ಕೊಡ್ತಾ ಇದ್ದಾರೆ. ಅಂದ್ರೆ ಜಾಸ್ತಿ ತೋಡಲ್ಲಿ ಬರುತ್ತದೆ, ಅರಣ್ಯದೊಳಗೆ ಸಿಗುವಂತ ನೈಸರ್ಗಿಕ ಏನ್ ಸಿಗುತ್ತೆ ಅದನ್ನೇ. ನಮ್ಮ ಎಡಿಟರ್ ಒಂದು ಕೂರಿಸಿಬಿಟ್ಟು ಫೈನಲ್ ಮಾಡ್ತಾರೆ. ಇವ್ರದೊಂದು ವಿಡಿಯೋ ತಗೋ. ಒಂದೊಂದು ಮುತ್ತುಗಳು. ಬರೀ ಇಂಥದೇ ಏನಾಯ್ತಿಲ್ಲ ಮಾಗಿಗೆ ಮಾಡ್ಕೊಂಡು ಕೈ ಹೋಗ್ಬಿಟ್ಟಾಯ್ತು ಕೈ ಕೈ ಅಪ್ಲೋಡ್ ಮಾಡಲಿಲ್ಲ, ಸ್ವಲ್ಪ ಉತ್ತಮ. ನೋಡಿ ಏನೋ ಕೆಲಸಕ್ಕೆ ಬಂದು ಇಲ್ಲಿ ಏನೇನೋ ಮಾಡ್ತಾ ಇದ್ದಾರೆ. ಓ ಸ್ವರ್ಗ ಇಂಕನಾಡ ಉಂಟು, ಲಾರಿ ಅನ್ಲೋಡ್ ಮಾಡುತ್ತದೆ, ಟ್ಯಾಂಕರ್ ಥರ. ಸುದ್ದಮ್ಮನ ಹಂಗೆ ಸ್ವರ್ಗದಲ್ಲಿ ತೇಲಾಡ್ತಿದ್ದಾರೆ. ಮನೆಗೆ ಸಿಗುತ್ತೆ ಮಿಷಿನ್. ಹೌದಾ? ಎಷ್ಟಾಗ್ತದೆ ಇದಕ್ಕೆ? ಇಷ್ಟು ಲಕ್ಷ ಇದೆ. ಹೌದಾ? ಬೋರ್ಡ್ ಕಿಚ್ಚೋರಣ್ಣ
ಇಡೀ ಓವರಿಗೆ ಎಲ್ಲ ನಡೆಸ್ತಿದ್ದಾರೆ ಹೊಟ್ಟೆ ಬೋಟಿಕರ್. ಪಲ್ಲೆ Hey guys, welcome to my channel. All subscribe. ಎಂಚ ಹೌದುಂಡು ಹೇಗಾಯ್ತಿದೆ Guys, ಕಾಲೆಲ್ಲ ಹಿಡ್ಕೊಂಡು ಕೂರ್ತಿದೆ. ಬ್ಯಾಕ್ ಎಲ್ಲ ಹಿಡ್ಕೊಂಡು. ಹೇಳಿ ಬೋಟ್ ರೈಡ್ ಮಾಡಿದ್ರೆ ನಮ್ಮ ಮುಲ್ಲೇಟಿ ವಿಜಯ್ ಕುಮಾರ್ ಅವರು, ವಿಜಯ್ ಅನಕೊಂಡ ಅವರು ಮಸಾಜ್ಗೆ ತೆರಳಿದ್ದಾರೆ. ಅವ್ರ ರಿಯಾಕ್ಷನ್ಸ್ ಕ್ಯಾಪ್ಚರ್ ಮಾಡೋಣ. ಹೆಂಗಿತ್ತು ಕಿಶೋರು? ಚೆನ್ನಾಗಿತ್ತು. ಜಾಸ್ತಿ ಉದ್ದ ಹೇಳೋಂಗಿಲ್ಲ, ಇನ್ನು ಸಣ್ಣದಾಗಿ ಹೇಳಿ ಮುಗಿಸ್ಬೇಕು. ಇನ್ನೇನು ನೋಟ್ ಮಾಡಿದ್ರೆ ತಮಾಷೆ ಎಲ್ಲ ಹೇಳ್ತಿದ್ವಿ. ಈಗಲ ಎಲ್ಲ ಯಜಾಸ್ ಎಲ್ಲ ನೋಡಿ ಸಿಟ್ಟು ಮಾಡ್ಕೊಂಡಿದ್ದಾನೆ. ಅದು ಡೈಲಾಗ್ ಹೇಳಿ, ಅಮುಕು ಡುಮುಕು ಅಮಾಲ್ ಡಿಮಿಲ್. ವಿಜಯ್ ಕಲರ್ಸ್, ವಿಜಯ್ ಅಮುಕು ಡಮುಕು. ಟ್ರೈ ಮಾಡು ಜಯ್, ಟ್ರೈ ಮಾಡು. ಇವರೇ ನಮ್ಮ ಭಯ್ಯ. ಥ್ಯಾಂಕ್ ಯು ಭಯ್ಯ. ಸೊ ನಾವು ಇಲ್ಲಿಗೆ ಬಂದಿರೋ ಇನ್ನೊಂದು ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ಏನು ಗೊತ್ತಾ, ಎಲ್ಲ ಇಷ್ಟು ವ್ಲಾಗ್ಸ್ ನೋಡ್ಕೊಂಡು ಬಂದಿರಲ್ಲ, ಇದು ಇವತ್ತಿನ ಪ್ರಮುಖ ಘಟ್ಟ. ಈ ವಿಡಿಯೋ ಬರೋ ಅಷ್ಟೊತ್ತಲಿಗೆ ನೀವೆಲ್ಲ ಆಲ್ರೆಡಿ ಏನಕ್ಕೆ ಬಂದಿದ್ವಿ ಅನ್ನೋ ವಿಡಿಯೋ ಆಲ್ರೆಡಿ ನೋಡಿರ್ತೀರ. ಅದಕ್ಕೆ ಏನೇನು ಪ್ರಿಪ್ರೇಷನ್ಸ್ ಮಾಡಿದ್ವಿ, ಏನೇನು ಆಯಿತು ಅನ್ನೋದಿರುತ್ತೆ ಈ ವ್ಲಾಗ್. ಸೊ ಏನಕ್ಕೆ ಬಂದಿದ್ವಿ ಅನ್ನೋದನ್ನ ನಮ್ಮ ವಿಜಯ್ ಎಕ್ಸ್ಪ್ಲೇನ್ ಮಾಡ್ತಾನೆ, ಕೇಳಿ. ಹೇಳು, ನೀ ಎಂತ ನಾಚ್ಕೊಳ್ಳೋದು? ನೀನು ಫಸ್ಟ್ ಮಾತಾಡು. ಏನಿಲ್ಲ ಕಿಶೋರ್ನ, ನೀನು ಮಾತಾಡು. ಇವತ್ತು ನಾವು ಜೋರು. ತಿಪ್ಪೇಸ್ವಾಮಿ ಅಂತ ಒಂದು ಮೂವಿಗೆ ರಿವ್ಯೂ. ತಿಪ್ಪೇಸ್ವಾಮಿನ ನನ್ನ ಮೇಲೆ ಆಣೆ ಇಟ್ಟಳು, ನನ್ನ ಮೇಲೆ ಆಣೆ ಇಟ್ಟಳು. ಈ ರಿವ್ಯೂಗೆ ಹಂಗೆ ಯಾವ ಫಿಲಮ್ ಹೇಳು? ತಿಪ್ಪೇಸ್ವಾಮಿ. ರಿಪ್ಪನ್ ಸ್ವಾಮಿ. ರಿಪ್ಪನ್ ಸ್ವಾಮಿ ಮೂವಿಗೆ ಒಂದು ರಿವ್ಯೂಗೆ ನಮ್ಮನ್ನು ಇನ್ವೈಟ್ ಮಾಡಿದ್ರು. ಹಾಗೆ ನಾವು ಮಡಿಕೇರಿಯಿಂದ ಮೈಸೂರಿಗೆ ಬಂದಿದ್ದೀವಿ. ಸೊ ಆಲ್ರೆಡಿ ನೀವು ನೋಡಿರ್ತೀರಾ. ದಾದಾಪುರ ಬಗಲೋನ. ವಿಜಯ್ ಕೊಡ್ಬೇಕಾ? ಇವತ್ತೇ ತಂಬಾಕು ಬಿಡಿ. ಸಹಾಯಕ್ಕಾಗಿ 1800-112356 ಕರೆ ಮಾಡಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಥ್ಯಾಂಕ್ ಯು. ತುಂಬ ಖುಷಿ ಆಗ್ತಿದೆ. ನಮ್ಮ ತಿಪ್ಪೇಸ್ವಾಮಿ ಸಿನಿಮಾದ ಮೊದಲನೇ ಪೇಡ್ ಪ್ರೀಮಿಯರ್ ನನ್ನೂರೇ ಆಗಿರೋ ಮೈಸೂರಲ್ಲಿ ಇಷ್ಟು ಪಾಸಿಟಿವ್ ಆಗಿ ನೀವೆಲ್ಲರೂ ಸಿನಿಮಾ ನಮಗೆ ಬಹಳ ದೊಡ್ಡ ಸಪೋರ್ಟ್ ಆಗಿದೆ. ತುಂಬ ಒಳ್ಳೆ ನಂಬಿಕೆ ಬಂದಿದೆ ಸಿನಿಮಾ ಮೇಲೆ. ಹೇಗಿದೆ ಸಿನಿಮಾ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಪರವಾಗಿಲ್ವಾ, ನಂಬಬಹುದಾ ತಿಪ್ಪೇಸ್ವಾಮಿ ಅಂತ? ಯಾಕಂದ್ರೆ ನಮ್ಗೆ ಅದೇ ಬಹಳ ಮುಖ್ಯ ಆಗಿರೋದು. ಯಾಕಂದ್ರೆ ಈ ತರ ಒಂದು ಪ್ರಯತ್ನ ಮೊದಲನೇ ಸಲ ನಮ್ಮ ಕೈಲಿ ಮಾಡಕ್ಕೆ ಸಾಧ್ಯ ಆಗಿದ್ದು. ಯಾಕಂದ್ರೆ ಇದು ಅವರವರ ಭಾವಕ್ಕೆ ತಕ್ಕಂತೆ ಯಾರು ಹೇಗೆ ತಗೊಂತಾರೆ ಅನ್ನೋದು ಅವರವರ ದೃಷ್ಟಿಕೋನದ ಮೇಲೆ ನಿಲ್ಲುತ್ತೆ. ಇದು ಈಗ ಸರ್ ಹೇಳಿದ್ರು ಇಲ್ಲಿ ತಪ್ಪಿಲ್ಲ ಅಂತ. ಇನ್ನೆಷ್ಟು ಜನಕ್ಕೆ ತಪ್ಪು ಅನ್ಸುತ್ತೋ ನನಗೆ ಗೊತ್ತಿಲ್ಲ ಇದು. ಬಟ್ ಆದ್ರೆ ಖಂಡಿತ. ಯಾಕಂದ್ರೆ
ಇದು ನಮ್ಮ ಮೈಸೂರು ಪಯಣದ ಬ್ಲಾಗ್. ಈ ಕಂಟೆಂಟ್ ನಿಮ್ಗೆಲ್ಲ ಖುಷಿಯಾಗಿದೆ, ನಮ್ಮ ತರಲೆಗಳೆಲ್ಲ ನಿಮ್ಗೆ ಖುಷಿಯಾಗಿದೆ ಅನ್ಕೊಳ್ತೇನೆ. ಮತ್ತೆ ಮುಂದಿನ ಬ್ಲಾಗ್ ನಲ್ಲಿ ಸಿಗೋಣ. ಅದರ ಜೊತೆಗೆ ಕೂರ್ಗ್ ಬಸ್ ನಲ್ಲಿ ಬೇರೆ ಬೇರೆ ಕಂಟೆಂಟ್ ಗಳನ್ನ ನಾವು ಕೊಡ್ತಾ ಇರ್ತೇವೆ, ಎಲ್ಲವನ್ನ ನೋಡಿ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಎಲ್ರಿಗೂ ಟಾಟಾ ಬಾಯ್ ಬಾಯ್. ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ನಲ್ಲಿ ಕೂಡ ನಮ್ಮ ಫಾಲೋ ಮಾಡ್ಕೊಳ್ಳಿ. ಟಾಟಾ ಬಾಯ್, ಟೇಕ್ ಕೇರ್.